ಇವುಗಳು ನಾನು ನೋಡಿದ್ನಪ್ಪ, ಅಷ್ಟು ಗೊತ್ತು ನನಗೇನು ಗೊತ್ತಿಲ್ಲ. ಹಾಂ, ನಿಮ್ಮ ಧ್ವನಿ ಬಹಳ ಜನ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿಲ್ಲದೆ, ನಿಮ್ಗೆ ಗೊತ್ತಿದ್ದು ಕೆಲವು ಕೊಟ್ಟಿದ್ದಾರೆ, ನಿಮಗೆ ಗೊತ್ತಿಲ್ಲದೆ ಸಾವಿರಾರು ಜನ ನನಗೆ ಫೋನ್ ಮಾಡಿದ್ದಾರೆ ನಿಮ್ಮ ಹೆಜ್ಜೆ ಸರಿ ಇದೆ ಅಂತ. ನೋಡೋಣ ಏನೇನಾಗುತ್ತೆ. ಯಾಕೆಂದರೆ ಒಂದು ರಾಜಕೀಯ ಪಕ್ಷದಲ್ಲಿ ಏನಾಗಬೇಕು ಅಂತ ಅಪೇಕ್ಷೆ ಪಟ್ಟಂಥವ್ರು ಅದರಲ್ಲಿ ನಾನು ಒಬ್ಬ. ಏನಾಗಬೇಕು, ನಮ್ಮ ರಾಜಕೀಯ ಪಕ್ಷ ಇದು ಸರಿ ಹೋಗಬೇಕು ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರೋ ನಾನು. ಅಲ್ಲೊಬ್ಬರು ಇಲ್ಲೊಬ್ಬರು ಇನ್ನೂ ಕೊಡ್ತಾ ಇದ್ದಾರೆ. ಇನ್ನು ಇಡೀ ರಾಜ್ಯದಲ್ಲಿ ಬಹಿರಂಗವಾಗಿ ಹೇಳ್ತಾ ಇದ್ದಂಥವ್ರು ಸಾವಿರಾರು ಜನ ಕಾರ್ಯಕರ್ತರಿದ್ದಾರೆ, ಸಾವಿರಾರು ಜನ ನಾಯಕರಿದ್ದಾರೆ. ಅವರೆಲ್ಲರದ ಅಪೇಕ್ಷೆಯನ್ನು ಕೂಡ ಈಡೇರುತ್ತೆ, ಈ ವಿಶ್ವಾಸ ನನಗಿದೆ. ನೋಡೋಣ, ಕಾದು ನೋಡಬೇಕಷ್ಟೇ ಪ್ರತಿಯೊಂದು ಕೂಡ. ನನಗೆ ಹೇಳ್ತಾ ಇದ್ದಾರೆ, ನಾನು ಅವ್ರಿಗೆ ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ. ಮನಸ್ಸಿನಲ್ಲಿ ಇಟ್ಕೊಂಡಿರೋರು ಹೇಡಿಗಳು ಅಂತ ನಾನು ಹೇಳಲ್ಲ, ಆದರೆ ಬಹಿರಂಗವಾಗಿ ಹೇಳೋದ್ರಿಂದ ಕೆಲವರು ಅದು ಅಶಿಸ್ತು ಅಂತ ಅಂದ್ಕೊಂಡಿದ್ದಾರೆ. ಅದು ಅಶಿಸ್ತು ವಿಧಿ ಇಲ್ಲ ಅಂತ ಸಂದರ್ಭದಲ್ಲಿ ಅಶಿಸ್ತನ್ನ ಸಹಿಸ್ಕೊಳ್ಳೇಬೇಕಾಗತ್ತೆ. ಇಲ್ಲ ಅಂತಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾನು ರಿಸೈನ್ ಮಾಡಿದ ನಂತರ ಎಷ್ಟು ಈ ಚರ್ಚೆ ನಡೀತಾ ಇದೆ. ಇಲ್ಲ ಅಂದಿದ್ರೆ ಈ ಚರ್ಚೆಗಳಾಗ್ತಿತ್ತಾ? ನಾನು ಅನೇಕರು ಫೋನ್, ನಿಮ್ಮ ಧೈರ್ಯ ನಮಗೆ ಬರಲ್ಲ ಸರ್, ತುಂಬ ಜನ ಹೇಳ್ತಾರೆ. ಬೇಡಪ್ಪ ನೀನು ಹಂಗೆ ಇರು ಅಂತ ಹೇಳ್ತಿದ್ದೀನಿ ನಾನು. ಆದರೆ ಯಾರ್ಯಾರು ಹೇಳಬೇಕು, ನೀವು ತೊಗೊಂಡಿರೋದು ಸ್ಟ್ಯಾಂಡ್ ಸರಿ ಇದೆ. ಕೇಂದ್ರದ ನಾಯಕರಿಗಿರ್ಬೋದು, ರಾಜ್ಯದ ನಾಯಕರಿಗಿರ್ಬೋದು, ಪರಿವಾರದ ಪ್ರಮುಖರಿಗಿರ್ಬೋದು, ನಾನು ಖಂಡಿತ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಚರ್ಚೆ ಶುರುವಾಗಿದೆಯಾ? ನೀವು ತೊಗೊಂಡಿರೋಂಥ ಸ್ಟ್ಯಾಂಡ್ ಸರಿ ಇಲ್ಲ ಅಂತ ಭಾಳ ಜನ ಹೇಳಲ್ಲ. ಸರಿ ಇದೆ ಅಂತ ಯಾಕೆ ಹೇಳ್ತಾರೆ? ರಿಪೇರಿ ಆಗಬೇಕು ಅಂತ. ಆಗತ್ತೆ ಇವತ್ತೆಲ್ಲ ನಾಳೆ. ನಾನು ಅದಕ್ಕೆ ಹೇಳ್ತೀನಲ್ಲ, ಇದು ಅನೇಕ ಹೇಳ್ತಾರೆ, ನೀವು ಯಡಿಯೂರಪ್ಪನವರು, ಅನಂತಕುಮಾರ್ ಅವರು ಸೇರಿ ಕಟ್ಟಿದ ಪಾರ್ಟಿ ಇದು. ನಾವು ಕಟ್ಟಿದ್ದಕ್ಕೆ ಹಿಂದೆ ಕಟ್ಕೊಂಬಂದಿರೋರಿಗೆ ಬೆಂಬಲ ಕೊಟ್ಟಿರೋದು ಹೌದು, ಇಲ್ಲ ಅಂತಲ್ಲ. ನಾವೇ ಕಟ್ಟಿದ್ದಲ್ಲ. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು, ಅಡ್ವಾಣಿಯವರು, ಅಟಲ್ಜಿಯವರು, ಕರ್ನಾಟಕ ರಾಜ್ಯ ಭಾವರಾವ್ ದೇಶಪಾಂಡೆಯವರು ರಕ್ತವನ್ನೇ ಬೆವರು ರೂಪದಲ್ಲಿ ಸುರಿಸಿ ಕಟ್ಟಿದ್ದಾರೆ, ತಪಸ್ಸು ಮಾಡಿದ್ದಾರೆ. ಆ ತಪಸ್ಸಿಗೆ ಖಂಡಿತ ಫಲ ಇದೆ. ಇವತ್ತಾಗುತ್ತೋ, ನಾಳೆ ಆಗುತ್ತೋ, ನಾಡ್ದಾಗುತ್ತೋ ಗೊತ್ತಿಲ್ಲ, ಅಷ್ಟೇ. ಸರಿ ಇದೆ.